ಭಿಕ್ಷುಕ ಹೊರಟಾಗ ಕೇವಲವಾಗಿ ನೋಡೋ ಜನ, ನಾಳೆ ಅದೇ ಭಿಕ್ಷುಕ ಲಕ್ ಚೇಂಜ್ ಆಗಿ ದೊಡ್ಡ ಕಾರಲ್ಲಿ ಬಂದ್ರೆ ಇದೇ ಜನ ಅವನಿಗೆ ಸಲಾಂ ಹೊಡಿತಾರೆ. ಇವತ್ತು ದುಡ್ಡಿಗೆ ಮತ್ತು ಸ್ಟೇಟಸ್ಗೆ ಕೊಡೋ ಮರ್ಯಾದೆ ಒಬ್ಬ ವ್ಯಕ್ತಿಗೆ ಸಿಗುತ್ತಿಲ್ಲ. ಇಲ್ಲಿ ಇವರಿಗಾಗಿರೋದು ಅದೇ, ಒಂದ್ ರೀತಿ ನನಗಾಗಿರೋದು ಅದೇ. ಅವತ್ತು ಆ ಅತ್ಯಾಚಾರಗಳನ್ನ ಬಿಟ್ಟಿದ್ರೆ ಏನಾಗಿರೋದು? ಹಣ ಮತ್ತು ಅಧಿಕಾರದ ಶಕ್ತಿಯಿಂದ ಆಚೆ ಬಂದು ಅದೇ ಕೆಲಸ ಮಾಡ್ತಿದ್ರು. ಇಂಥ ಕೆಲಸ ಮಾಡಿದವರಿಗೆ ಶಿಕ್ಷೆ ಹಿಂಗಾದ್ರೆ ಮತ್ತೊಮ್ಮೆ ಈ ತರ ಘಟನೆಗಳು ಮರುಕಳಿಸಲ್ಲ. ಇದಕ್ಕೆಲ್ಲ ಕಾನೂನೇ ಆಗ್ಬೇಕು ಅಂತಿದ್ರೆ ಪ್ರತಿಯೊಂದು ಮನೆಗೂ ಒಬ್ಬ ಪೊಲೀಸನನ್ನ ನೇಮಿಸಬೇಕಾಗುತ್ತೆ ಅಷ್ಟೇ. ಕ್ಷಮಿಸ್ಬಿಡಿ ಮೇಟ್ರೆ, ವಿಷಯ ಅರ್ಥ ಮಾಡ್ಕೊಳ್ಳದೆ ತುಂಬಾ ದುಡುಕಿ ಮಾತಾಡ್ಬಿಟ್ಟೆ, ನಿಮ್ಮ ಮನಸ್ಸು ನುಯಿಸ್ಬಿಟ್ಟೆ. ನಾನು ಒಬ್ಬ ಹೆಣ್ಣಿನ ತಂದೆಯಾಗಿ ಈ ಘಟನೆ ನನಗೆ ತುಂಬಾ ಡಿಸ್ಟರ್ಬ್ ಮಾಡ್ಬಿಡ್ತು. ಇಲ್ಲಿ ಒಬ್ಬ ವ್ಯಕ್ತಿನ ವ್ಯಕ್ತಿತ್ವದಿಂದ ಅಳೆಯಬೇಕೇ ಹೊರತು ಅವನ ವರ್ತನೆಯಿಂದಲ್ಲ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಸಾಹೇಬ್ರೆ. ಸರಿ ಮೇಟ್ರೆ, ನಾನು ಬರ್ತೇನೆ.